ಎದ್ದು ನಿಂತಬಾರ್ದು, ಕುಂತಲ್ಲೇ ಸಿಎಂ ಸಾಹೇಬನ್ನ ಬರಮಾಡಿಕೊಳ್ಬೇಕು. ಜೋರಾದ ಚಪ್ಪಾಳೆ ಮುಖಾಂತರ ಬಸವರಾಜ್ ಸಂಗಳ್ ಸಿಎಂ ನಾಡದೊರೆ ಸಿಎಂ ಬಸವರಾಜ್ ಸಂಗಳ್ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನಾವೆಲ್ಲರೂ ಜೋರಾದ ಚಪ್ಪಾಳೆ ಮುಖಾಂತರ ಸಿಎಂ ಸ್ವಾಗತಿಸಬೇಕು. ಈಗ ನೂತನ ಸಿಎಂ ಬಸವರಾಜ್ ಸಂಗಳ್ ಸಾಹೇಬರಿಂದ ಪ್ರತಿಜ್ಞಾವಿಧಿ, ತದನಂತರ ಆಮೇಲೆ ತಮ್ಮ ತಮ್ಮ ಆಹ್ವಾನಗಳನ್ನ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಸ್ವೀಕರಿಸುತ್ತಾರೆ. ತಮ್ಮ ಮನವಿಗಳನ್ನ ಆಮೇಲೆ ತಮ್ಮ ಸಿಎಂ ಸಾಹೇಬರ ಜೊತೆ ಅವರ ಮಂತ್ರಿಮಂಡಲವು ಕೂಡ ಆಗಮಿಸಿದ್ದು ತಾವು ಚಪ್ಪಾಳೆ ಬಾರಿಸುವ ಮುಖಾಂತರ ನಾಡದೊರೆ ಸಿಎಂ ಹಾಗೂ ಅವರ ಮಂತ್ರಿಮಂಡಲವನ್ನ ಸ್ವಾಗತಿಸಬೇಕು. ಜೋರಾದ ಚಪ್ಪಾಳೆ ಬರಬೇಕು. ದಯಮಾಡಿ ಕಲಾಭಿಮಾನಿಗಳು ನೂತನ ಸಿಎಂ ಹಾಗೂ ಅವರ ಮಂತ್ರಿಮಂಡಲಕ್ಕೆ ಸ್ವಾಗತ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಯಾರು ಕೂಡ ರಾಜ್ಯಪಾಲರ ಬಂದು ಅವರಿಗೆ ಪ್ರತಿಜ್ಞಾವಿಧಿಯನ್ನ ಬೋಧಿಸಬೇಕು. ರಾಜ್ಯಪಾಲರ ಪ್ರತಿಜ್ಞಾವಿಧಿ ನೂತನ ಸಿಎಂ ಹಾಗೂ ಅವರ ಮಂತ್ರಿಮಂಡಲಕ್ಕೆ. ನಾನು ಬಸವರಾಜ್ ಎಂಬ ಹೆಸರಿನ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣದ ರೂಪವಾಗಿ ನಿರ್ಧರಿಸುತ್ತೇನೆ. ಭಯ, ಯಾವ ಪಕ್ಷಪಾತವಿಲ್ಲದೆ, ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿನ ಅನುಸಾರವಾಗಿ ನ್ಯಾಯವಾದದನ್ನೇ ಮಾಡುತ್ತೇನೆ ಎಂದು ಕುವಿಹಾಳ ಬಸವಣ್ಣ ದೇವರ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ನಾನು ಬಸವರಾಜ್ ಎಂಬುವ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಪರ್ಯಾಲೋಚನೆ ತರಲಾಗಿ ತಿಳಿದಿರುವ ಯಾವುದೇ ವಿಷಯವನ್ನು ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆ ಅಗತ್ಯವಾಗಬಹುದು. ಈ ಸಂದರ್ಭದಲ್ಲಿ ಅನ್ಯಥಾ ಯಾರದೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಹಿರಂಗಪಡಿಸುವುದಿಲ್ಲ ಎಂದು ಕುವಿಹಾಳ ಬಸವಣ್ಣ ದೇವರ ಹೆಸರಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತೇನೆ. ನಾನು ಪ್ರತಾಪಗೌಡ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆ ಎಂದು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ಬಸವಣ್ಣನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುತ್ತೇನೆ. ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದಂತ ನೂತನ ಸಿಎಂ ಬಸವರಾಜ್ ಸಂಗಳ್ ಹಾಗೂ ಅವರ ಮಂತ್ರಿಮಂಡಲಕ್ಕೆ ಅಭಿನಂದನೆಗಳು. ಅವರ ಜನಪರ ಕಾರ್ಯಗಳು ಇನ್ನೂ ಮುಂದುವರಿಯಲಿ ಅಂತ ಆಶಿಸ್ತಾ ನಮ್ಮೂರಿನ ಅಭಿವೃದ್ಧಿ ಕಾರ್ಯಗಳಲ್ಲಿ ಸಿಎಂ ಸಾಹೇಬರು ಕೈ ಜೋಡಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ.